Those assumptions or explanations of Fresnel's class. In this diagram, S is the monochromatic source of light, Mn is the narrow slit, its width is small, and XY is the screen. ಈ ಸೋರ್ಸಿಂದ ಬಂದಿರತಕ್ಕಂಥ ಡೈವರ್ಜೆಂಟ್ ರೇಸ್ ಇನ್ಸಿಡೆಂಟ್ ಆನ್ ದಿ ಸ್ಲಿಟ್ Mn. This divergent rays consists of the spherical wavefront. That's why MCN is the spherical wavefront incident on the narrow slit. When this narrow slit is incident, then there is a diffraction takes place at the edges of the slit. ಆ ಸ್ಲಿಟ್ನ ಎಡ್ಜಸ್ ಹತ್ರ ಲೈಟ್ ಬೆಂಡ್ ಆಗುತ್ತೆ, ಲೈಟ್ ವೇವ್ಸ್ ಬೆಂಡ್ ಆಗ್ತವೆ, ಡಿವಿಯೇಟ್ ಆಗ್ತವೆ, ಮೀನ್ಸ್ ಡಿಫ್ರಾಕ್ಷನ್ ಆಗುತ್ತೆ. ಡ್ಯೂ ಟು ದಿಸ್ ಡಿಫ್ರಾಕ್ಷನ್ ದರ್ ಇಸ್ ಎ ಡಿಫ್ರಾಕ್ಷನ್ ಪ್ಯಾಟರ್ನ್ ಈಸ್ ಪ್ರೊಡ್ಯೂಸರ್ ಆನ್ ದ ಸ್ಕ್ರೀನ್. ಆ ಒಂದು ಸ್ಕ್ರೀನ್ ಮೇಲೆ ಡಿಫ್ರಾಕ್ಷನ್ ಪ್ಯಾಟರ್ನ್ ಪ್ರೊಡ್ಯೂಸ್ ಆಗುತ್ತೆ. ನಾವು ಟು ಚೂಸ್ ದ ಪಾಯಿಂಟ್ ಪಿ ಆನ್ ದ ಸ್ಕ್ರೀನ್. ಪಿ ಪಾಯಿಂಟನ್ನು ಚೂಸ್ ಮಾಡ್ತೀವಿ ಸ್ಕ್ರೀನ್ ಮೇಲೆ. ಇಟ್ಸ್ ಆಂಗಲ್ ಈಸ್ ಡಿನೋಟೆಡ್ ಬೈ ಥೀಟಾ ವಿತ್ ದ CO. O ಇಸ್ ದ ಮಿಡ್ ಪಾಯಿಂಟ್ ಆಫ್ ದ ಸ್ಕ್ರೀನ್. According to the Fresnel, the intensity at the point P depends upon the four factors. First point, this wavefront, spherical wavefront MCN is assumed to be divided into number of small strips or nothing but the small zones. Such zones are called Fresnel's zones. And each zone of area is small. ಇಲ್ಲಿ ಹೈಸನ್ ಪಿ ಪಾಯಿಂಟಲ್ಲಿ ಇರ್ತಕ್ಕಂಥ ಇಂಟೆನ್ಸಿಟಿ ಎಷ್ಟು ಇರ್ಬೋದು ಅನ್ನೋದನ್ನು ಅವನು ಅಜ್ಯೂಮ್ಷನ್ಸಲ್ಲಿ ಹೇಳ್ತಾನೆ. ಏನು ಅಂತಂದರೆ ಇಲ್ಲಿ MCN ಅಂತಕ್ಕಂಥದ್ದು ಸ್ಪೆರಿಕಲ್ ವೇವ್ಫ್ರಂಟು. ಈ ಒಂದು ಸ್ಪೆರಿಕಲ್ ವೇವ್ಫ್ರಂಟು ನಂಬರ್ ಆಫ್ ಸ್ಮಾಲ್ ಸ್ಟ್ರಿಪ್ಸ್ ಆಗಿ ಸ್ಮಾಲ್ ಜೋನ್ಸ್ ಆಗಿ ಡಿವೈಡ್ ಆಗಿರುತ್ತೆ. ಅಂಥ ಒಂದು ಜೋನ್ಸ್ಗಳಿಗೆ ಫ್ರಿಸ್ನಲ್ಸ್ ಜೋನ್ಸ್ ಅಂತಲೂ ಸಹಿತ ನಾವು ಕರಿತೀವಿ. ಒಂದೊಂದು ಜೋನ್ಸ್ಗಳ ಏರಿಯಾ ಸ್ಮಾಲ್ ಇರುತ್ತೆ. ಎರಡನೇದು ಇಂಟೆನ್ಸಿಟಿ ಅಟ್ ದ ಪಾಯಿಂಟ್ ಪಿ ಈಸ್ ಡಿಪೆಂಡ್ಸ್ ಅಪಾನ್ ಕಂಬೈನ್ಡ್ ಎಫೆಕ್ಟ್ ಆಫ್ ಆಲ್ ದ ಸೆಕೆಂಡರಿ ವೇವ್ಸ್ ಆರಿಜಿನೇಟ್ ಫ್ರಮ್ ದ ಡಿಫರೆಂಟ್ ಜೋನ್ಸ್ ಆಫ್ ದ ವೇವ್ ಫ್ರಂಟ್. ಈ ಬೇರೆ ಬೇರೆ ಅಂದರೆ ಈ ಒಂದು ವೇವ್ ಫ್ರಂಟ್ ಮೇಲೆ ಇರ್ತಕ್ಕಂಥ ಬೇರೆ ಬೇರೆ ಫ್ರಿಸ್ನಲ್ಸ್ ಜೋನ್ಸಿಂದ ಆರಿಜಿನೇಟ್ ಆಗಿರ್ತಕ್ಕಂಥ ಸೆಕೆಂಡರಿ ವೇವ್ಸ್ಗಳ ಕಂಬೈನ್ಡ್ ಎಫೆಕ್ಟ್ ಇಂದನೂ ಸಹಿತ ಪಿ ಪಾಯಿಂಟಲ್ಲಿ ಇಂಟೆನ್ಸಿಟಿ ಡಿಪೆಂಡ್ ಆಗಿರುತ್ತೆ. ಇಂಟೆನ್ಸಿಟಿ ಅಟ್ ದ ಪಾಯಿಂಟ್ ಪಿ ಇಸ್ ಡಿಪೆಂಡ್ಸ್ ಆಲ್ಸೋ ಕಂಬೈನ್ಡ್ ಎಫೆಕ್ಟ್ ಆಫ್ ಆಲ್ ದ ಸೆಕೆಂಡರಿ ವೇವ್ಸ್ ಆರಿಜಿನೇಟ್ ಫ್ರಮ್ ದ ವೇರಿಯಸ್ ಜೋನ್ಸ್ ಆಫ್ ದ ವೇವ್ ಫ್ರಂಟ್. ಥರ್ಡ್ ಪಾಯಿಂಟ್ ಏನು? ಎಫೆಕ್ಟ್ ಅಟ್ ದ ಪಾಯಿಂಟ್ ಡ್ಯೂ ಟು ದ ಪರ್ಟಿಕ್ಯುಲರ್ ಜೋನ್ is also depends upon the distance of that point from the zone. ಯಾವೊಂದು ಪರ್ಟಿಕ್ಯುಲರ್ ಜೋನಿಂದ ಆ ಪಾಯಿಂಟಲ್ಲಿ ಎಫೆಕ್ಟ್ ಆಗಿದೆ ಬೇಕು ಅಂತಂದರೆ ಆ ಪಾಯಿಂಟ್ ಮತ್ತು ಜೋನ್ಗಳ ಮಧ್ಯೆ ಇರ್ತಕ್ಕಂಥ ಡಿಸ್ಟೆನ್ಸ್ ಎಷ್ಟಿದೆ ಅನ್ನೋದ್ರ ಮೇಲೂ ಸಹಿತ ಡಿಪೆಂಡ್ ಆಗಿರುತ್ತೆ. ಅಂಡ್ ಫೋರ್ತ್ ಪಾಯಿಂಟ್, ಇಂಟೆನ್ಸಿಟಿ ಅಟ್ ದ ಪಾಯಿಂಟ್ ಈಸ್ ಡಿಪೆಂಡ್ಸ್ ಅಪಾನ್ ದ ಆಬ್ಲಿಕ್ಯೂಟಿ ಆಫ್ ದ ಪಾಯಿಂಟ್ ಫ್ರಮ್ ದ ಜೋನ್. ಆ ಒಂದು ಪರ್ಟಿಕ್ಯುಲರ್ ಕನ್ಸಿಡರಿಂಗ್ ಜೋನಿಂದ ಎಷ್ಟು ಆಬ್ಲಿಕ್ಯೂಟ್ ಇದೆ, ಎಷ್ಟು ಬೆಂಡ್ ಆಗಿದೆ, ಎಷ್ಟು ಓರೆ ಆಗಿದೆ ಅನ್ನೋದ್ರ ಮೇಲೂ ಸಹಿತ ಡಿಪೆಂಡ್ ಆಗಿರುತ್ತೆ. ಸೊ ದಟ್ ಇಂಟೆನ್ಸಿಟಿ ಅಟ್ ದ ಪಾಯಿಂಟ್ ಪಿ ಈಸ್ ಆಲ್ಸೋ ಡಿಪೆಂಡ್ಸ್ ಅಪಾನ್ ದ ಆಬ್ಲಿಕ್ಯೂಟಿ ಫ್ಯಾಕ್ಟರ್. ದಟ್ ಆಬ್ಲಿಕ್ಯೂಟಿ ಫ್ಯಾಕ್ಟರ್ ಕ್ಯಾನ್ ಬಿ ಡಿಟರ್ಮಿನ್ಡ್ ಬೈ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು 1 + cos theta. Theta is angle PCO. PCO angle is theta. ಹಾಗಾಗಿ ಆಬ್ಲಿಕ್ಯೂಟಿ ಫ್ಯಾಕ್ಟರ್ OF is proportional to 1 + cos theta ಆಯಿತು. If the point P is considered to O, P ಪಾಯಿಂಟನ್ನು O ಪಾಯಿಂಟಲ್ಲಿ ಕನ್ಸಿಡರ್ ಮಾಡಿದ್ವಿ ಅಂತಂದರೆ ಆಗ ಆ ಒಂದು ಥೀಟಾ ಬಿಕಮ್ಸ್ 0. ಪಿನಲ್ಲಿ O ಕನ್ಸಿಡರ್ ಮಾಡಿದರೆ CO ಮೇಲೆ ಬರುತ್ತೆ. ಹಾಗಾಗಿ ಥೀಟಾ = 0. ಹಾಗಾದರೆ ಆಬ್ಲಿಕ್ಯೂಟಿ ಫ್ಯಾಕ್ಟರ್ OF is proportional to 1 + cos 0. Cos 0 is equal to 1. ಹಾಗಾಗಿ 1 + 1 is equal to 2. So that intensity is maximum at the midpoint of the screen O. If the point P is considered Q, ಇಲ್ಲಿ ನಾವು Q ಪಾಯಿಂಟ್ ಅನ್ನು ಅಂದರೆ ಟ್ಯಾಂಜೆನ್ಷಿಯಲ್ ಟು ದಟ್ ವೇವ್ ಫ್ರಂಟ್, ಈ ಸ್ಪೆರಿಕಲ್ ವೇವ್ ಫ್ರಂಟ್ಗೆ ಟ್ಯಾಂಜೆನ್ಷಿಯಲ್ ಆಗಿ Q ಪಾಯಿಂಟ್ ಕನ್ಸಿಡರ್ ಮಾಡಿದ್ವಿ ಅಂತಂದರೆ ಅಟ್ Q ಪಾಯಿಂಟಲ್ಲಿ ಥೀಟಾ ಬಿಕಮ್ಸ್ 90 ಡಿಗ್ರಿ. ಆಗ ಆಬ್ಲಿಕ್ಯೂಟಿ ಫ್ಯಾಕ್ಟರ್
ಈಸ್ ಪ್ರಪೋರ್ಷನಲ್ ಟು 1 ಪ್ಲಸ್ ಕಾಸ್ ಥೀಟಾ. ಥೀಟಾ ಇಸ್ 90, ಕಾಸ್ 90 ಈಕ್ವಲ್ ಟು 0. ಹಾಗಾಗಿ 1 ಪ್ಲಸ್ 0 ಈಸ್ ಈಕ್ವಲ್ ಟು 1. ದಟ್ ಈಸ್ ಮಿನಿಮಮ್ ಅಟ್ ಕ್ಯೂ. If the point is considered at S instead of P, ನಾವು P ನ O ನಲ್ಲಿ ಕನ್ಸಿಡರ್ ಮಾಡಿದಾಗ ಥೀಟಾ 0, P ಅನ್ನ Q ನಲ್ಲಿ ಕನ್ಸಿಡರ್ ಮಾಡಿದ್ರೆ ಥೀಟಾ 90, P ನ S ಪಾಯಿಂಟ್ ಅಲ್ಲಿ ಕನ್ಸಿಡರ್ ಮಾಡಿದ್ವಿ ಅಂದ್ರೆ ಥೀಟಾ ಬಿಕಮ್ಸ್ 180 ಆಗುತ್ತೆ. ಹಾಗಾದ್ರೆ ಆಬ್ಲಿಕ್ವಿಟಿ ಫ್ಯಾಕ್ಟರ್ 1 ಪ್ಲಸ್ ಕಾಸ್ ಥೀಟಾ ಮೀನ್ಸ್ 1 ಪ್ಲಸ್ ಕಾಸ್ 180, ಕಾಸ್ 180 ಈಕ್ವಲ್ ಟು -1. ಹಾಗಾದ್ರೆ 1 ಮೈನಸ್ 1 ಈಕ್ವಲ್ ಟು 0. ಸೊ ದಟ್ ಇಂಟೆನ್ಸಿಟಿ ಇಸ್ 0 ಅಟ್ ದ ಪಾಯಿಂಟ್ ಎಸ್. ಈ ರೀತಿ ಆಬ್ಲಿಕ್ವಿಟಿ ಫ್ಯಾಕ್ಟರ್ ಮೇಲೂ ಸಹಿತ ಡಿಪೆಂಡ್ ಆಗಿರುತ್ತೆ ಇಂಟೆನ್ಸಿಟಿ ಡ್ಯೂ ಟು ದ ಸ್ಪೆರಿಕಲ್ ವೇವ್ ಫ್ರಂಟ್ ಬೈ ದ ಫ್ರಿಸ್ನೆಸ್ ಡಿಫ್ರಾಕ್ಷನ್. ಓಕೆ.